ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣ ಮಾಡಿಕೊಂಡೇ ಬರ್ತಾ ಇರತಕ್ಕಂಥದ್ದು. ಅದು ಕೂಡ ವಿಶೇಷವಾಗಿ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಅವರೇನು ಮಂಡ್ಯ ಚುನಾವಣೆ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದಾಗಲೇ ಆ ಭಾಗದ ಮಹಾಜನತೆ 2,80,000 ಓಟುಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಿ ಸಂಸದರಾಗಿ ಪಾರ್ಲಿಮೆಂಟ್ಗೆ ಕಳಿಸ್ಕೊಟ್ಟು ಇವತ್ತು ಈ ರಾಷ್ಟ್ರದ ಕೇಂದ್ರದ ಮಂತ್ರಿಯಾಗಿ ಇವತ್ತು ಅವ್ರನ್ನ ಸೇವೆ ಸಲ್ಲಿಸ್ತಾ ಇರತಕ್ಕಂಥದ್ದನ್ನು ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ನಾಯಕರು ಕೈಯಲ್ಲಿ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದರಿಂದ ಇವತ್ತು 40 ವರ್ಷ ಹಿಂದೆ ಅವರು ಖರೀದಿ ಮಾಡಿರತಕ್ಕಂಥ ಆ ಬಿಡಿದಿ ತೋಟ, ಆ ಜಮೀನು ಏನಿದೆ 40 ಎಕರೆ ಏನಿದೆ ಅದನ್ನು ಇವತ್ತು ಅವರು ಇವತ್ತು ಅದನ್ನು ಕೆಣಕಿ ಇಲ್ಲ ಸಲ್ಲದ ಒಂದು ವಿಚಾರವನ್ನು ತೆಗೆದುಕೊಂಡ್ಬಂದು ಅವ್ರ ಮೇಲೆ ಆರೋಪ ಮಾಡಿ ಮತ್ತೆ ತೇಜಾವಧ ಮಾಡಿ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಇಷ್ಟೆಲ್ಲ ಸಾಹಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಿಮಗೂ ಗೊತ್ತಿದೆ, ಸನ್ಮಾನ್ಯ ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಬಹುಶಃ 65 ವರ್ಷಗಳ ರಾಜಕೀಯ ಜೀವನದಲ್ಲಿ ಒಬ್ಬ ಕಳಂಕರಹಿತ ರಾಜಕಾರಣಿ ಯಾರಾದರೂ ಈ ರಾಜ್ಯದಲ್ಲಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಯಾಕೆಂದ್ರೆ ಅವರು ಹೇಗೆ ನಡೆದು ಬಂದರೋ ಅದೇ ರೀತಿಯಲ್ಲಿ ಇವತ್ತು ಕುಮಾರಣ್ಣವರು ಕೂಡ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಏನ್ ಬೇಕಾದ್ರೆ ಮಾಡಬಹುದಾಯಿತು, ಅವ್ರಿಗೆ ಅಧಿಕಾರ ಇತ್ತು. ಆ ಥರ ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ಅಕ್ರಮವನ್ನು ಸಕ್ರಮ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದೇ ನಿಮಿಷ ಸಾಕಾಗಿತ್ತು. ಅಂಥ ಕಾರ್ಯಕ್ಕೆ ಅವ್ರು ಯಾವುದಕ್ಕೂ ಕೈ ಹಾಕಿಲ್ಲ. ಅದರಿಂದ ಇವತ್ತು ರಾಜ್ಯ ಸರ್ಕಾರ ಏನು ಕಾನೂನಲ್ಲಿ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಆ ಕಾನೂನನ್ನ, ಈ ನೆಲದ ಕಾನೂನು ನಾವು ತಲೆಬಾಗಿ ಅದನ್ನು ಸ್ವೀಕಾರ ಮಾಡ್ತೀವಿ. ಮುಂದಿನ ಹೋರಾಟ ಏನಿದೆ ಕಾನೂನು ಹೋರಾಟ ಡೆಲ್ಲಿ ಮಟ್ಟದಲ್ಲಿ, ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಅಪೀಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ನಮಗೆ ನ್ಯಾಯ ಸಿಗ್ತದೆ. ಅಲ್ಲಿ ನ್ಯಾಯ ಸಿಕ್ಕಿದ ಮೇಲೆ ಈ ರಾಜ್ಯ ಸರ್ಕಾರಕ್ಕೆ ಪಾಠ ಕಲಿಸುವಂಥ ಕೆಲಸವನ್ನ ನಮ್ಮ ನಾಯಕರು, ನಮ್ಮ ವರಿಷ್ಠ ಎಲ್ಲರೂ ಕೂಡ ಮಾಡ್ತಾರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ತಾವು ಕೂಡ ನೋಡ್ತಾ ಇದ್ದೀರಿ, ನಾವು ಸದನದಲ್ಲಿ ಕೇಳೋ ಪ್ರಶ್ನೆಗಳಿಗೆ ಎಲ್ಲಿ ಕೂಡ ಉತ್ತರ ಕೊಡ್ತಾ ಇಲ್ಲ, ಪಲಾಯನ ಮಾಡ್ತಾ ಇದೆ. ಕೇಳಿದ್ರೆ 350 ಪ್ರಶ್ನೆಗೆ ಬರೀ 180 ಪ್ರಶ್ನೆಗೆ ಉತ್ತರ ಬಂದಿದೆ. ಇನ್ನೂ 200 ಪ್ರಶ್ನೆಗೆ ಉತ್ತರ ಬರ್ತಾ ಇಲ್ಲ. ಕೇಳಿದ್ರೆ 1 ವಾರದಲ್ಲಿ ಕೊಡ್ತೀವಿ, 2 ವಾರದಲ್ಲಿ ಕೊಡ್ತೀವಿ ಅಂತಾರೆ. ಹಿಂದೆ ಬೆಳಗಾವಿ ಅಧಿವೇಶನದ್ದೇ 60% ಪ್ರಶ್ನೆಗೆ ಉತ್ತರ ಬಂದಿಲ್ಲ. ಎರಡನೇದಾಗಿ ಗ್ಯಾರಂಟಿ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ನಾನು ಕೇಳಿರೋ ಪ್ರಶ್ನೆ ಏನು, ಈ ಗ್ಯಾರಂಟಿ ಅನುಷ್ಠಾನವನ್ನ ಯಾವ್ಯಾವ ಏಜೆನ್ಸಿಗಳಿಗೂ ಕೊಟ್ಟಿದ್ದೀರಾ ಅಂತ ಕೇಳಿದ್ದೆ. ಅದಕ್ಕೆ ಉತ್ತರದಲ್ಲಿ 6 ಏಜೆನ್ಸಿ ಇರತಕ್ಕಂಥದನ್ನ 4 ಅಂತ ತೋರಿಸ್ತಾರೆ. 2 ಏಜೆನ್ಸಿನ ಹೈಡ್ ಮಾಡ್ತಾರೆ, ಅದರ ಹೆಸರನ್ನು ಉಲ್ಲೇಖ ಮಾಡಲ್ಲ. ಮತ್ತೆ ನಾನು ಪ್ರಶ್ನೆ ಮಾಡಿದ್ರೆ ನೀವು ನಿಮ್ಮ ಪ್ರಶ್ನೆನೇ ಅರ್ಥ ಆಗಿಲ್ಲ ಅಂತಾರೆ. ಮತ್ತೆ ಇನ್ನೇನೋ ಕೇಳಿದ್ರೆ ಅದಕ್ಕೆ ಬೇರೆ ತರ ಜಾತಿ ಬಣ್ಣ ಕಟ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ವ್ಯವಸ್ಥೆ? ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾವು ಏನು ಮಂತ್ರಿಗಳನ್ನ ಪ್ರಶ್ನೆ ಕೇಳಕ್ ಮುಂಚೆ ಈ ಮಂತ್ರಿಗಳು ಯಾವ ಸಮಾಜದವರು, ಯಾವ ಕಮ್ಯುನಿಟಿಯವರು ಅಂತ ಕೇಳಿ ನಾನು ಪ್ರಶ್ನೆ ಕೇಳಬೇಕಾ? ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಇವತ್ತು ನೀವು ಗ್ಯಾರಂಟಿ ಯೋಜನೆಯನ್ನ 52,000 ಕೋಟಿ ನೀವು ಏನು ಇವತ್ತು ಮೀಸಲಿಟ್ಟಿದ್ದೀರಲ್ಲ ಅದನ್ನು ಯಾವ ರೀತಿಯಲ್ಲಿ ಸದ್ಬಳಕೆ ಮಾಡ್ತಾ ಇದೆ ಅಂತ ಕೇಳೋದೇ ತಪ್ಪ. ಬೇಕಾದ್ರೆ ಒಂದು ಮಾತು ಹೇಳಿ, ಗೃಹಲಕ್ಷ್ಮಿ ಮೇಲೆ 6 ತಿಂಗಳ ಲಕ್ಷ್ಮಿ ಅಂತೇಳಿ ಒಂದು ನಾಮಕರಣ ಮಾಡಿಬಿಟ್ಟು 6 ತಿಂಗಳಿಗೊಂದ್ಸತಿ ಹಾಕ್ತೀರಾ, 1 ವರ್ಷಕ್ಕೊಂದ್ಸತಿ ಹಾಕ್ತೀರಾ, ಅಥವಾ ಚುನಾವಣೆ ಬಂದಾಗ ಮಾತ್ರ ಈ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅದು ಹೇಳ್ಬಿಡಿ. ಮಹಿಳೆಯರು ಬಹಳಷ್ಟು ಜನ ಇವತ್ತು ನೊಂದಿದ್ದಾರೆ, ಮಹಿಳೆಯರು ಶಾಪ ಆಗ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಏನ್ ನೀವು ಮಾಡ್ತೀರೋ ಅದನ್ನು ಹೇಳ್ಬಿಡಿ. ಅವರ ಕಮಿಟ್ಮೆಂಟ್ ಇರುತ್ತೆ. ಇವತ್ತು ನನ್ನ ಮಕ್ಕಳಿಗೆ ಇವತ್ತು ಆರೋಗ್ಯಕ್ಕೆ, ಹೆಲ್ತ್ಗೆ, ಎಜುಕೇಷನ್ಗೆ ಇಷ್ಟು ಹಣ ಕೊಡಬೇಕು ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ. ಅದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, ಕೇಂದ್ರ ಸಚಿವರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು
ರಾಜಕೀಯವಾಗಿ ಜನ್ಮ ಕೊಟ್ಟಿರತಕ್ಕಂಥ ಯಾವುದಾದ್ರು ಜಿಲ್ಲೆ ಇದ್ರೆ ಅದು ರಾಮನಗರ ಜಿಲ್ಲೆ. ಅದ್ರ ಹಿಂದೆ ಕೂಡ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಬರುವಂಥ ಹಲವಾರು ರಾಜಕಾರಣಗಳಿಗೆ ನಾಂದಿ ಆಗಿರತಕ್ಕಂಥ ಆ ರಾಮನಗರ ಜಿಲ್ಲೆ ಇದೆಯಲ್ಲ, ಅದ್ರ ಬಗ್ಗೆ ಅವ್ರಿಗಾದಂಥ ಒಂದು ಅವಿನಾಭಾವ ಸಂಬಂಧ ಇದೆ, ಒಂದು ಸೆಂಟಿಮೆಂಟ್ ಇದೆ, ಒಂದು ಭಾವನಾತ್ಮಕವಾಗಿ ಒಂದು ಅಷ್ಟು ಅವರು ಅದ್ರ ಬಗ್ಗೆ ಹಚ್ಕೊಂಡಿದ್ದಾರೆ. ಇವತ್ತು ರಾಜಕಾರಣ ಹರಿಯೋ ನೀರು, ಅದು ನಿಂತ ನೀರಲ್ಲ. ಇವತ್ತು ಅವರು ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ನಿಖಿಲ್ ಅವರು ಸೋತಿರ್ಬೋದು, ಹಾಗಂತೇಳಿ ಆ ಭಾಗದ ಜನ ಅವ್ರನ್ನ ಏನು ಕೈ ಬಿಟ್ಟಿಲ್ಲ. ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರ ಅವಧಿಯಲ್ಲೇ ರಾಮನಗರ ಜಿಲ್ಲೆ ಅಂತೇಳಿ ಘೋಷಣೆ ಆಗಿರತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಇದ್ದಾಗ. ಆ ಜಿಲ್ಲೆಗೆ ಇವರ ಕೊಡುಗೆ ಅಪಾರ, ಬಹಳಷ್ಟು ಕೆಲಸ ಮಾಡಿದ್ದಾರೆ. ರಾಜಕೀಯ ಬದಲಾವಣೆ ಆಗುತ್ತೆ, ಅದರಿಂದ ಇದು ಕಾಲಚಕ್ರ. ಉತ್ತರವನ್ನು ಆ ಭಾಗದ ಜನನೇ ಕೊಡ್ತಾರೆ. ಇದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಬಯಸೋದಿಲ್ಲ. ಆದರೂ ಕೂಡ ನಮ್ಮ ನಾಯಕರು ಇಂಥ ಕೆಲಸಕ್ಕೆ ಅವರು ಕೈ ಹಾಕಲ್ಲ. ಆ ರಾಮನಗರ ಜಿಲ್ಲೆಯಾಗೆ ಉಳಿಬೇಕು ಅನ್ನೋದು ಕೂಡ ನಮ್ಮ ವರಿಷ್ಠರ ಒಂದು ಭಾವನೆ ಕೂಡ ಇರತಕ್ಕಂಥದ್ದು. ಅದರಿಂದ ಇವತ್ತು ಬೆಂಗಳೂರು ನಗರ ವೇಗವಾಗಿ ಬೆಳೆದಿದೆ. ದೊಡ್ಡ ಮಟ್ಟದಲ್ಲಿ ಏನು 750 ಚದರ ಮೀಟರ್ ಬೆಳೆದಿರತಕ್ಕಂಥದ್ದು. ಇವತ್ತು ಬೃಹತ್ ಬೆಂಗಳೂರು, ಇವತ್ತು ಗ್ರೇಟರ್ ಬೆಂಗಳೂರು ಅಂತೇಳಿ ಗ್ರೇಟೆಸ್ಟ್ ಬೆಂಗಳೂರು ಮಾಡೋಕ್ಕೆ ತಾವೆಲ್ಲ ಕೂಡ ಹೊರಟಿದ್ದೀರಾ. ಬೆಂಗಳೂರು ನಗರವನ್ನು ಒಡೆಯಕ್ಕೆ ಹೊರಟಿದ್ದೀರಾ. ಒಡೆದಾಳುವ ನೀತಿ ಈ ಕಾಂಗ್ರೆಸ್ ನೀತಿ. ಇವತ್ತು ಜನ ಬೆಂಗಳೂರು ಮಹಾನಗರದ ಜನ 1,40,00,000 ಜನಸಂಖ್ಯೆ ಇರತಕ್ಕಂಥ ಈ ಬೆಂಗಳೂರು ನಗರದ ವಿಚಾರದಲ್ಲಿ ನಿಮ್ಮ ಯೋಗ್ಯತೆಗೆ ಗುಂಡಿಗಳನ್ನು ಮುಚ್ಚಕ್ಕಾಗ್ತಾ ಇಲ್ಲ, ಕಸ ತೆಗಿಯಕ್ಕಾಗ್ತಾ ಇಲ್ಲ, ಎಲ್ಲಿ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಾ. ಇದು ಎಲ್ಲದಕ್ಕೂ ಕೂಡ ಜನನೇ ತಕ್ಕ ಪಾಠವನ್ನು ನಿಮಗೆ ಕಳಿಸ್ತಾರೆ. ನಿಮಗೆ ಯೋಗ್ಯತೆ ಇದ್ರೆ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಿ, ಲೋಕಲ್ ಬಾಡಿ ಚುನಾವಣೆಗಳನ್ನ ನಡೆಸಿ, ಜನರ ಹತ್ರ ಹೋಗೋಣ, ಜನ ಉತ್ತರ ಕೊಡ್ತಾರಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣ ಮಾಡಿಕೊಂಡೇ ಬರ್ತಾ ಇರತಕ್ಕಂಥದ್ದು. ಅದು ಕೂಡ ವಿಶೇಷವಾಗಿ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಅವರೇನು ಮಂಡ್ಯ ಚುನಾವಣೆ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದಾಗಲೇ ಆ ಭಾಗದ ಮಹಾಜನತೆ 2,80,000 ಓಟುಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಿ ಸಂಸದರಾಗಿ ಪಾರ್ಲಿಮೆಂಟ್ ಕಳಿಸ್ಕೊಟ್ಟು ಇವತ್ತು ಈ ರಾಷ್ಟ್ರದ ಕೇಂದ್ರದ ಮಂತ್ರಿಯಾಗಿ ಇವತ್ತು ಅವ್ರನ್ನ ಸೇವೆ ಸಲ್ಲಿಸ್ತಾ ಇರತಕ್ಕಂಥದ್ದನ್ನು ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ನಾಯಕರು ಕೈಯಲ್ಲಿ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದರಿಂದ ಇವತ್ತು 40 ವರ್ಷ ಹಿಂದೆ ಅವರು ಖರೀದಿ ಮಾಡಿರತಕ್ಕಂಥ ಆ ಬಿಡಿದಿ ತೋಟ, ಆ ಜಮೀನು ಏನಿದೆ 40 ಎಕರೆ ಏನಿದೆ, ಅದನ್ನು ಇವತ್ತು ಅವರು ಇವತ್ತು ಅದನ್ನು ಕೆಣಕಿ ಇಲ್ಲ ಸಲ್ಲದ ಒಂದು ವಿಚಾರವನ್ನು ತೆಗೆದುಕೊಂಡ್ಬಂದು ಅವ್ರ ಮೇಲೆ ಆರೋಪ ಮಾಡಿ ಮತ್ತೆ ತೇಜಾವಧ ಮಾಡಿ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಇಷ್ಟೆಲ್ಲ ಸಾಹಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಿಮಗೂ ಗೊತ್ತಿದೆ, ಸನ್ಮಾನ್ಯ ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಬಹುಶಃ 65 ವರ್ಷಗಳ ರಾಜಕೀಯ ಜೀವನದಲ್ಲಿ ಒಬ್ಬ ಕಳಂಕರಹಿತ ರಾಜಕಾರಣಿ ಯಾರಾದರೂ ಈ ರಾಜ್ಯದಲ್ಲಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಯಾಕೆಂದ್ರೆ ಅವರು ಹೇಗೆ ನಡೆದು ಬಂದರೋ ಅದೇ ರೀತಿಯಲ್ಲಿ ಇವತ್ತು ಕುಮಾರಣ್ಣವರು ಕೂಡ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದಾಯ್ತು, ಅವ್ರಿಗೆ ಅಧಿಕಾರ ಇತ್ತು. ಆ ಥರ ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ಅಕ್ರಮವನ್ನು ಸಕ್ರಮ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದೇ ನಿಮಿಷ ಸಾಕಾಗಿತ್ತು. ಅಂಥ ಕಾರ್ಯಕ್ಕೆ ಅವ್ರು ಯಾವುದಕ್ಕೂ ಕೈ ಹಾಕಿಲ್ಲ. ಅದರಿಂದ ಇವತ್ತು ರಾಜ್ಯ ಸರ್ಕಾರ ಏನು ಕಾನೂನಲ್ಲಿ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಆ ಕಾನೂನನ್ನು, ಈ ನೆಲದ ಕಾನೂನು ನಾವು ತಲೆಬಾಗಿ ಅದನ್ನು ಸ್ವೀಕಾರ ಮಾಡ್ತೀವಿ. ಮುಂದಿನ ಹೋರಾಟ ಏನಿದೆ ಕಾನೂನು ಹೋರಾಟ, ಡೆಲ್ಲಿ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಅಪೀಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ನಮಗೆ ನ್ಯಾಯ ಸಿಗ್ತದೆ. ಅಲ್ಲಿ ನ್ಯಾಯ ಸಿಕ್ಕಿದ ಮೇಲೆ ಈ ರಾಜ್ಯ ಸರ್ಕಾರಕ್ಕೆ ಪಾಠ ಕಲಿಸುವಂಥ ಕೆಲಸವನ್ನು ನಮ್ಮ ನಾಯಕರು, ನಮ್ಮ ವರಿಷ್ಠರು ಎಲ್ಲರೂ ಕೂಡ ಮಾಡ್ತಾರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ತಾವು ಕೂಡ ನೋಡ್ತಾ ಇದ್ದೀರಿ, ನಾವು ಸದನದಲ್ಲಿ ಕೇಳೋ ಪ್ರಶ್ನೆಗಳಿಗೆ ಎಲ್ಲಿ ಕೂಡ ಉತ್ತರ ಕೊಡ್ತಾ ಇಲ್ಲ, ಪಲಾಯನ ಮಾಡ್ತಾ ಇದೆ. ಕೇಳಿದ್ರೆ 350 ಪ್ರಶ್ನೆಗೆ ಬರೀ 180 ಪ್ರಶ್ನೆಗೆ ಉತ್ತರ ಬಂದಿದೆ. ಇನ್ನೂ 200 ಪ್ರಶ್ನೆಗೆ ಉತ್ತರ ಬರ್ತಾ ಇಲ್ಲ.
ಕೇಳಿದ್ರೆ 1 ವಾರದಲ್ಲಿ ಕೊಡ್ತೀವಿ, 2 ವಾರದಲ್ಲಿ ಕೊಡ್ತೀವಿ ಅಂತಾರೆ. ಹಿಂದೆ ಬೆಳಗಾವಿ ಅಧಿವೇಶನದ್ದೇ 60% ಪ್ರಶ್ನೆಗೆ ಉತ್ತರ ಬಂದಿಲ್ಲ. ಎರಡನೇದಾಗಿ ಗ್ಯಾರಂಟಿ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ನಾನು ಕೇಳಿರೋ ಪ್ರಶ್ನೆ ಏನು, ಈ ಗ್ಯಾರಂಟಿ ಅನುಷ್ಠಾನವನ್ನ ಯಾವ್ಯಾವ ಏಜೆನ್ಸಿಗಳಿಗೂ ಕೊಟ್ಟಿದ್ದೀರಾ ಅಂತ ಕೇಳಿದ್ದೆ. ಅದಕ್ಕೆ ಉತ್ತರದಲ್ಲಿ 6 ಏಜೆನ್ಸಿ ಇರತಕ್ಕಂಥದ್ದನ್ನ 4 ಅಂತ ತೋರಿಸ್ತಾರೆ. 2 ಏಜೆನ್ಸಿನ ಹೈಡ್ ಮಾಡ್ತಾರೆ, ಅದರ ಹೆಸರನ್ನು ಉಲ್ಲೇಖ ಮಾಡಲ್ಲ. ಮತ್ತೆ ನಾನು ಪ್ರಶ್ನೆ ಮಾಡಿದ್ರೆ ನೀವು ನಿಮ್ಮ ಪ್ರಶ್ನೆನೇ ಅರ್ಥ ಆಗಿಲ್ಲ ಅಂತಾರೆ. ಮತ್ತೆ ಇನ್ನೇನೋ ಕೇಳಿದ್ರೆ ಅದಕ್ಕೆ ಬೇರೆ ತರ ಜಾತಿ ಬಣ್ಣ ಕಟ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ವ್ಯವಸ್ಥೆ? ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ, ಇವತ್ತು ನಾವು ಏನು ಮಂತ್ರಿಗಳನ್ನ ಪ್ರಶ್ನೆ ಕೇಳೋಕೆ ಮುಂಚೆ ಈ ಮಂತ್ರಿಗಳು ಯಾವ ಸಮಾಜದವರು, ಯಾವ ಕಮ್ಯುನಿಟಿಯವರು ಅಂತ ಕೇಳಿ ನಾನು ಪ್ರಶ್ನೆ ಕೇಳಬೇಕಾ? ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಇವತ್ತು ನೀವು ಗ್ಯಾರಂಟಿ ಯೋಜನೆಯನ್ನ 52,000 ಕೋಟಿ ನೀವು ಏನು ಇವತ್ತು ಮೀಸಲಿಟ್ಟಿದ್ದೀರಲ್ಲ, ಅದನ್ನು ಯಾವ ರೀತಿಯಲ್ಲಿ ಸದ್ಬಳಕೆ ಮಾಡ್ತಾ ಇದೆ ಅಂತ ಕೇಳೋದೇ ತಪ್ಪ. ಬೇಕಾದ್ರೆ ಒಂದು ಮಾತು ಹೇಳಿ, ಗೃಹಲಕ್ಷ್ಮಿ ಮೇಲೆ 6 ಲಕ್ಷ 6 ತಿಂಗಳ ಲಕ್ಷ್ಮಿ ಅಂತೇಳಿ ಒಂದು ನಾಮಕರಣ ಮಾಡಿಬಿಟ್ಟು 6 ತಿಂಗಳಿಗೆ ಒಂದ್ಸತಿ ಆಗ್ತೀರಾ, 1 ವರ್ಷಕ್ಕೊಂದ್ಸತಿ ಆಗ್ತೀರಾ, ಅಥವಾ ಚುನಾವಣೆ ಬಂದಾಗ ಮಾತ್ರ ಈ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅದು ಹೇಳ್ಬಿಡಿ. ಮಹಿಳೆಯರು ಬಹಳಷ್ಟು ಜನ ಇವತ್ತು ನೊಂದಿದ್ದಾರೆ, ಮಹಿಳೆಯರು ಶಾಪ ಆಗ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಏನ್ ನೀವು ಮಾಡ್ತೀರೋ ಅದನ್ನು ಹೇಳ್ಬಿಡಿ. ಅವರ ಕಮಿಟ್ಮೆಂಟ್ ಇರುತ್ತೆ. ಇವತ್ತು ನನ್ನ ಮಕ್ಕಳಿಗೆ ಇವತ್ತು ಆರೋಗ್ಯಕ್ಕೆ, ಹೆಲ್ತ್ಗೆ, ಎಜುಕೇಶನ್ಗೆ ಇಷ್ಟು ಹಣ ಕೊಡಬೇಕು ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ. ಅದರಿಂದ ಇದನ್ನ ಸರಿಯಾದ ರೀತಿಯಲ್ಲಿ ನೀವು ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಮನಗರ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಲಾಬಿ ಮಾಡಿ ಹೆಸರು ಬದಲಾವಣೆ ತಡೆ ಮಾಡಿದ್ದಾರೆ ಅಂತ ಆರೋಪ. ನೋಡಿ, ಕೇಂದ್ರ ಸಚಿವರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು ರಾಜಕೀಯವಾಗಿ ಜನ್ಮ ಕೊಟ್ಟಿರತಕ್ಕಂಥ ಯಾವುದಾದ್ರು ಜಿಲ್ಲೆ ಇದ್ರೆ ಅದು ರಾಮನಗರ ಜಿಲ್ಲೆ. ಅದ್ರ ಹಿಂದೆ ಕೂಡ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಬರುವಂತ ಹಲವಾರು ರಾಜಕಾರಣಗಳಿಗೆ ನಾಂದಿ ಆಗಿರತಕ್ಕಂಥ ಆ ರಾಮನಗರ ಜಿಲ್ಲೆ ಇದೆಯಲ್ಲ, ಅದ್ರ ಬಗ್ಗೆ ಅವ್ರಿಗಾದಂಥ ಒಂದು ಅವಿನಾಭಾವ ಸಂಬಂಧ ಇದೆ, ಒಂದು ಸೆಂಟಿಮೆಂಟ್ ಇದೆ, ಒಂದು ಭಾವನಾತ್ಮಕವಾಗಿ ಅಷ್ಟು ಅವರು ಅದ್ರ ಬಗ್ಗೆ ಹಚ್ಕೊಂಡಿದ್ದಾರೆ. ಇವತ್ತು ರಾಜಕಾರಣ ಹರಿಯೋ ನೀರು, ಅದು ನಿಂತ ನೀರಲ್ಲ. ಇವತ್ತು ಅವರು ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ನಿಖಿಲ್ ಅವರು ಸೋತಿರ್ಬೋದು, ಹಾಗಂತೇಳಿ ಆ ಭಾಗದ ಜನ ಅವ್ರನ್ನ ಏನು ಕೈ ಬಿಟ್ಟಿಲ್ಲ. ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರ ಅವಧಿಯಲ್ಲೇ ರಾಮನಗರ ಜಿಲ್ಲೆ ಅಂತೇಳಿ ಘೋಷಣೆ ಆಗಿರತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಇದ್ದಾಗ. ಆ ಜಿಲ್ಲೆಗೆ ಇವರ ಕೊಡುಗೆ ಅಪಾರ. ಬಹಳಷ್ಟು ಕೆಲಸ ಮಾಡಿದ್ದಾರೆ. ರಾಜಕೀಯ ಬದಲಾವಣೆ ಆಗುತ್ತೆ. ಅದರಿಂದ ಇದು ಕಾಲಚಕ್ರ. ಉತ್ತರವನ್ನ ಆ ಭಾಗದ ಜನನೇ ಕೊಡ್ತಾರೆ. ಇದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸೋದಿಲ್ಲ. ಆದರೂ ಕೂಡ ನಮ್ಮ ನಾಯಕರು ಇಂಥ ಕೆಲಸಕ್ಕೆ ಅವರು ಕೈ ಹಾಕಲ್ಲ. ಆ ರಾಮನಗರ ಜಿಲ್ಲೆಯಾಗೆ ಉಳಿಬೇಕು ಅನ್ನೋದು ಕೂಡ ನಮ್ಮ ವರಿಷ್ಠರ ಒಂದು ಭಾವನೆ ಕೂಡ ಇರತಕ್ಕಂಥದ್ದು. ಅದರಿಂದ ಇವತ್ತು ಬೆಂಗಳೂರು ನಗರ ವೇಗವಾಗಿ ಬೆಳೆದಿದೆ. ದೊಡ್ಡ ಮಟ್ಟದಲ್ಲಿ ಏನು 750 ಚದರ ಮೀಟರ್ ಬೆಳೆದಿರತಕ್ಕಂಥದ್ದು. ಇವತ್ತು ಬೃಹತ್ ಬೆಂಗಳೂರು, ಇವತ್ತು ಗ್ರೇಟರ್ ಬೆಂಗಳೂರು ಅಂತೇಳಿ ಗ್ರೇಟೆಸ್ಟ್ ಬೆಂಗಳೂರು ಮಾಡಕ್ಕೆ ತಾವೆಲ್ಲ ಕೂಡ ಹೊರಟಿದ್ದೀರಾ. ಬೆಂಗಳೂರು ನಗರವನ್ನು ಒಡೆಯಕ್ಕೆ ಹೊರಟಿದ್ದೀರಾ. ಒಡೆದಾಳುವ ನೀತಿ ಈ ಕಾಂಗ್ರೆಸ್ ನೀತಿ. ಇವತ್ತು ಜನ ಬೆಂಗಳೂರು ಮಹಾನಗರದ ಜನ 1,40,00,000 ಜನಸಂಖ್ಯೆ ಇರತಕ್ಕಂಥ ಈ ಬೆಂಗಳೂರು ನಗರದ ವಿಚಾರದಲ್ಲಿ ನಿಮ್ಮ ಯೋಗ್ಯತೆಗೆ ಗುಂಡಿಗಳನ್ನು ಮುಚ್ಚಕ್ಕಾಗ್ತಾ ಇಲ್ಲ, ಕಸ ತೆಗಿಯಕ್ಕಾಗ್ತಾ ಇಲ್ಲ, ಎಲ್ಲಿ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಾ. ಇದು ಎಲ್ಲದಕ್ಕೂ ಕೂಡ ಜನನೇ ತಕ್ಕ ಪಾಠವನ್ನು ನಿಮಗೆ ಕಳಿಸ್ತಾರೆ. ನಿಮ್ಗೆ ಯೋಗ್ಯತೆ ಇದ್ರೆ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಿ, ಲೋಕಲ್ ಬಾಡಿ ಚುನಾವಣೆಗಳನ್ನ ನಡೆಸಿ, ಜನರ ಹತ್ರ ಹೋಗೋಣ, ಜನ ಉತ್ತರ ಕೊಡ್ತಾರಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ.